ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯ 2ನೇ ದಿನ ಈ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧನೆ ಮಾಡ್ತಾ ಇದ್ದೀವಿ. ಈ ದೇವಿಯ ಪೂಜೆ ವಿಧಾನ ಮತ್ತು ಮಂತ್ರ ಯಾವುದು ಮತ್ತು ನೈವೇದ್ಯ ಯಾವುದನ್ನು ಇಡಬೇಕು ಮತ್ತು ಈ ದೇವಿಯ ಕಥೆ ಆದರೂ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬೆಳಗ್ಗೆ ಮಾಡೋದಕ್ಕಾಗಿಲ್ಲ ಅಂತ ಅನ್ನೋರು ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡ್ಕೋಬೋದು. ಅಂದರೆ ಸಂಜೆ 5:30 ನಂತರ ಕಳಶ ಸ್ಥಾಪನೆ ಬೇಕಾದರೆ ನೀವು ಮಾಡಿ ಪೂಜೆಯನ್ನು ಮಾಡ್ಕೋಬೋದು. ಅಂದರೆ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿನ್ನೆ ಸೋಮವಾರ ಯಾರೆಲ್ಲ ಕಳಶ ಸ್ಥಾಪನೆ ಮಾಡೋಕ್ಕಾಗಿಲ್ಲ ಅಂತ ಅನ್ನೋರು ಈ ದಿನ ಕೂಡ ಮಾಡ್ಕೋಬೋದು. ಅಶ್ವಯುಜ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ತಿಥಿಯಂದು ಆರಾಧಿಸಲ್ಪಡುವ ದೇವಿ ಬ್ರಹ್ಮಚಾರಿಣಿ ದೇವಿ. ಈ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಪೂಜೆ ಮಾಡೋದ್ರಿಂದ ತನ್ನ ಭಕ್ತರಿಗೆ ಜ್ಞಾನ, ಬುದ್ಧಿವಂತಿಕೆ ಮತ್ತು ವಿವೇಚನೆಯನ್ನು ವರವನ್ನಾಗಿ ನೀಡುತ್ತಾಳೆ ಅನ್ನೋ ನಂಬಿಕೆ ಇದೆ. ಈ ದೇವಿಯನ್ನು ಪೂಜೆ ಮಾಡೋದ್ರಿಂದ ಮನಸ್ಸಿನ ಏಕಾಗ್ರತೆ ಹೆಚ್ಚಾಗುತ್ತೆ, ಮನಸ್ಸು ಯಾವಾಗಲೂ ಶಾಂತವಾಗಿರುತ್ತೆ. ಬ್ರಹ್ಮಚಾರಿಣಿ ಮಾತೆಯನ್ನು ಪೂಜೆ ಮಾಡೋದ್ರಿಂದ ಇಂದ್ರಿಯಗಳನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತೆ. ಇವರ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡ್ತಿರ್ತಾರೆ. ಮುಖದಲ್ಲಿ ಶಾಂತಿ ಮತ್ತು ಪ್ರಶಾಂತ ಭಾವನೆಗಳನ್ನು ಹೊಂದಿರ್ತಾರೆ. ಈಗ ಚಿಕ್ಕದಾಗಿ ಬ್ರಹ್ಮಚಾರಿಣಿ ದೇವಿಯ ಕಥೆಯನ್ನು ಕೇಳೋಣ. ಹಿಂದಿನ ಜನ್ಮದಲ್ಲಿ ಸತಿ ರೂಪದಲ್ಲಿ ತನ್ನ ದೇಹ ತ್ಯಾಗ ಮಾಡಿದ ನಂತರ ದೇವಿಯು ಪರ್ವತಗಳ ರಾಜ ಹಿಮವಂತನ ಮಗಳಾಗಿ ಪಾರ್ವತಿ ರೂಪ ಜನಿಸಿರ್ತಾರೆ. ಶಿವನನ್ನ ಪತಿಯಾಗಿ ಪಡಿಬೇಕು ಎಂಬ ಆಸೆಯಿಂದ ನಾರದ ಮುನಿಗಳ ಮಾರ್ಗದರ್ಶನದಲ್ಲಿ ಗಾಢ ತಪಸ್ಸನ್ನು ಮಾಡ್ತಾರೆ. ಮೊದಲ 1000 ವರ್ಷಗಳು ಹಣ್ಣು ಮತ್ತು ಎಲೆಗಳನ್ನು ಸೇವಿಸಿಕೊಂಡು ತಪಸ್ಸನ್ನು ಮಾಡ್ತಾ ಇರ್ತಾರೆ. ನಂತರದ 1000 ವರ್ಷಗಳು ಒಣಗಿದಂತಹ ಬಿಲ್ವ ಪತ್ರೆಗಳನ್ನು ಮಾತ್ರ ಸೇವಿಸಿಕೊಂಡು ತಪಸ್ಸನ್ನು ಮಾಡ್ತಾರೆ. ಕೊನೆಯಲ್ಲಿ ಆಹಾರವನ್ನೇ ತ್ಯಜಿಸಿ ತಪಸ್ಸನ್ನು ಮುಂದುವರಿಸ್ತಾರೆ. ಒಣಗಿದ ಎಲೆಗಳನ್ನು ಸೇವಿಸುತ್ತಾ ತಪಸ್ಸನ್ನು ಮಾಡಿದ ಕಾರಣ ಇವರನ್ನು ಅಪರ್ಣ ಅಂತ ಕೂಡ ಕರೀತಾರೆ. ಇಂತಹ ಕಠಿಣವಾದ ತಪಸ್ಸಿನಿಂದ ಈಕೆಯ ಶರೀರ ತುಂಬ ಕ್ಷೀಣವಾಯಿತು. ಅವರ ದೇಹ ಈ ರೀತಿ ಕೃಶಕಾಯಳಾಗಿದ್ದಳು. ಅವಳ ಈ ಸ್ಥಿತಿಯನ್ನು ಕಂಡು ತಾಯಿಯಾದ ಮೇನಾದೇವಿಯು ಅತಿ ದುಃಖಿತಳಾಗ್ತಾರೆ. ಇವಳ ಈ ತಪಸ್ಸಿನಿಂದ 3 ಲೋಕಗಳಲ್ಲಿ ಹಾಹಾಕಾರ ಎದ್ದಿತು. ಕೊನೆಗೆ ಈಕೆಯ ಕಠಿಣ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ, ಹೇ ದೇವಿ, ಇಂದಿನವರೆಗೂ ಯಾರೂ ಕೂಡ ಈ ರೀತಿ ಕಠೋರ ತಪಸ್ಸು ಮಾಡಿರಲಿಲ್ಲ. ಇಂತಹ ತಪಸ್ಸು ನಿನ್ನಿಂದಲೇ ಸಂಭವಿಸಿದೆ. ನಿನ್ನ ತಪಸ್ಸಿನ ಬಗ್ಗೆ ಎಲ್ಲ ಕಡೆ ಹೊಗಳಿಕೆ ನಡೀತಾ ಇದೆ. ನಿನ್ನ ಮನೋಕಾಮನೆಯು ಎಲ್ಲ ಈಡೇರುತ್ತೆ ಅಂತ ಹೇಳ್ತಾರೆ. ಭಗವಾನ್ ಶಿವನು ನಿನಗೆ ಪತಿಯಾಗಿ ದೊರೆಯುವವನು. ಈಗ ನೀನು ತಪಸ್ಸನ್ನು ಬಿಟ್ಟು ಮನೆಗೆ ಹಿಂತಿರುಗು. ಈ ರೀತಿ ಬ್ರಹ್ಮದೇವನು ವರವನ್ನು ನೀಡ್ತಾರೆ. ನಂತರ ಶಿವನು ಬ್ರಹ್ಮಚಾರಿಣಿಯನ್ನು ಸತಿಯಾಗಿ ಸ್ವೀಕರಿಸಿ ಬ್ರಹ್ಮಚಾರಿಣಿಯ ಉಪಾಸನೆಯಿಂದ ಮನುಷ್ಯನಲ್ಲಿ ತಪಸ್ಸು, ತ್ಯಾಗ, ವೈರಾಗ್ಯ, ಸದಾಚಾರ, ಸಂಯಮ ಇವುಗಳು ವೃದ್ಧಿ ಆಗುತ್ತೆ. ಒಬ್ಬ ಮನುಷ್ಯ ಅಂದ್ಕೊಂಡಿದ್ದನ್ನು ಸಾಧಿಸೋದಕ್ಕೆ ತಪಸ್ಸು ಮುಖ್ಯ. ಹಾಗಾಗಿ ನೀವು ಅಂದ್ಕೊಂಡಿರುವಂಥ ಯಾವುದೇ ಕೆಲಸ ಕಾರ್ಯಗಳು ತುಂಬ ಸುಗಮವಾಗಿ ಆಗಬೇಕು ಅಂತ ಅಂದರೆ ಬ್ರಹ್ಮಚಾರಿಣಿ ದೇವಿ ಆರಾಧನೆ ತುಂಬಾ ಮುಖ್ಯ. ಈ ದೇವಿಯ ಆರಾಧನೆಯು ತುಂಬಾ ಸುಲಭ. ಈ ದೇವಿ ಪೂಜೆಗೆ ಅಂದರೆ ಬ್ರಹ್ಮಚಾರಿಣಿ ದೇವಿಯ ಪೂಜೆಗೆ ದಾಸವಾಳವನ್ನು ಉಪಯೋಗಿಸಿ. ಇನ್ನು ಬಣ್ಣ ಬಂದು ಕೆಂಪು ಬಣ್ಣ. ನಾವೆಲ್ಲರೂ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸ್ಬಿಟ್ಟು ಈ ಪೂಜೆಯನ್ನು ಮಾಡಬೇಕಾಗುತ್ತೆ. ಇನ್ನು ನೈವೇದ್ಯಕ್ಕೆ ಬೆಲ್ಲದಿಂದ ಮಾಡಿದಂಥ ಯಾವುದೇ ಸಿಹಿ ಪದಾರ್ಥಗಳಾದರೂ ಇಡ್ಬೋದು. ಇನ್ನು ಈಗಾಗಲೇ ನವರಾತ್ರಿ ಪೂಜೆ ಶುರು ಮಾಡಿರೋರು ಕೂಡ ಅಷ್ಟೇ ಬೆಳಗ್ಗೆ ಅಥವಾ ಸಂಜೆ ಈ ಪೂಜೆನ ಮಾಡ್ಕೋಬೋದು. ಕಳಶ ಸ್ಥಾಪನೆ ಮಾಡಿರೋ ಅಂಥವ್ರು ಯಾವುದೇ ಕಾರಣಕ್ಕೂ ಕಳಶವನ್ನು ಕದಲಿಸಬೇಡಿ, ವಿಗ್ರಹಗಳನ್ನು ಅಲುಗಾಡಿಸ್ಬೇಡಿ. ದೀಪಗಳನ್ನು ಕೂಡ ಅಷ್ಟೇ ವಿಗ್ರಹಗಳು, ದೀಪಗಳು, ಕಳಶ ಇದೆಲ್ಲನೂ ಕೂಡ ನಾವು ಮುಟ್ಟೋದಕ್ಕೆ ಹೋಗಬಾರ್ದು. ಯಾವುದೇ ಕಾರಣಕ್ಕೂ ಈ 9 ದಿನಗಳು ಕೂಡ ಕದಲಬಾರ್ದು. ಅಂದರೆ ನವರಾತ್ರಿಯ 9 ದಿನಗಳು ಏನು ನಾವು ಆರಾಧನೆ ಮಾಡ್ತೀವಲ್ಲ, ಆವಾಗ ಕಳಶ ಆಗಲಿ, ವಿಗ್ರಹ ಆಗಲಿ, ದೀಪಗಳೇ ಆಗಲಿ ಕದಲೋ ಹಾಗಿಲ್ಲ. ಬ್ರಹ್ಮಚಾರಿಣಿ ದೇವಿಯ ಕೃಪೆ ಇದ್ದರೆ ಆತನಿಗೆ ಎಲ್ಲಿಲ್ಲದ ಸಿದ್ಧಿ ಮತ್ತು ವಿಜಯದ ಪ್ರಾಪ್ತಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ನೈವೇದ್ಯಕ್ಕೆ ಹೆಸರುಬೇಳೆ ಪಾಯಸ ಮಾಡಿಡ್ಬೋದು. ಇನ್ನು ಈ ದೇವಿಯ ಮಂತ್ರ ಬಂದು ಓಂ ಬ್ರಹ್ಮಚಾರಿಣಿ ದೇವಿಯೇ ನಮಃ ಅಂತ ಹೇಳ್ಕೊಳ್ಳಿ. ಇದನ್ನು 108 ಸಲ ಹೇಳ್ಕೋಬೇಕು. ನಿಮಗೆ ಬೇರೆ ಯಾವುದೇ ರೀತಿ ಮಂತ್ರಗಳು ಉಚ್ಚಾರಣೆ ಮಾಡೋದಕ್ಕೆ ಬರಲ್ಲ ಅಂತ ಅನ್ನೋರು ಈ ಚಿಕ್ಕ ಮಂತ್ರನ 108 ಸಲ ಹೇಳ್ಕೊಳ್ಳಿ. ಮಂತ್ರಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ ಮತ್ತು ಸ್ಕ್ರೀನ್ ಮೇಲೆ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿರ್ತೀನಿ. ಅದನ್ನು ಬರ್ಕೊಂಡು ನೀವು ಹೇಳ್ಕೋಬೋದು.
ಇನ್ನು ತಪ್ಪದೆ ಹೊಸ್ಲು ಪೂಜೆ ಅದು ನಿಮಗೆ ಗೊತ್ತಿರುತ್ತೆ. ಈಗಾಗಲೇ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು 2ನೇ ದಿನದ ಬ್ರಹ್ಮಚಾರಿಣಿ ದೇವಿಯ ಆರಾಧನೆ ಮಾಡ್ತಿರೋದ್ರಿಂದ ಹೊಸ್ಲ ಹತ್ರ 2 ಮಣ್ಣಿನ ದೀಪವನ್ನು ಆ ಕಡೆ ಈ ಕಡೆ ಹಚ್ಚಬೇಕು. ಅದಾದಮೇಲೆ ತುಳಸಿ ಕಟ್ಟೆಗೂ ಕೂಡ ದೀಪವನ್ನು ಹಚ್ಚಬೇಕು. ದೀಪ ಹಚ್ಚಿದ ಆದಮೇಲೆ ಈ ದಿನ 2ನೇ ದಿನ ಅಲ್ವಾ, 2ನೇ ದಿನದ ಬೊಟ್ಟನ್ನು ಆ ಕಡೆ ಈ ಕಡೆ ಅಂದರೆ ಹೊಸ್ಲು ಆ ಕಡೆ ಈ ಕಡೆ ನಾವು ಇಟ್ಕೊಂಡು ಬರಬೇಕು. ಯಾವುದೇ ಕಾರಣಕ್ಕೂ ನಾವು ಹೊಸ್ಲ ಹತ್ರ ಆ ಕಡೆ ಈ ಕಡೆ ಏನು ಬೊಟ್ಟನ್ನು ಇಟ್ಕೊಂಡಿರ್ತೀವಲ್ಲ ಅದನ್ನು ನಾವು ಅಳಿಸ್ಬಾರ್ದು. ಬರೀ ಹೊಸ್ಲ ಹತ್ರ ಮಾತ್ರ ನೀರು ಚುಮ್ಮಿಸ್ಕೊಂಬಿಟ್ಟು ನೀವು ಅದನ್ನು ಒರೆಸ್ಕೊಂಬಿಟ್ಟು ರಂಗೋಲಿ ಹಾಕ್ಕೊಂಬಿಟ್ಟು ಅರಿಶಿನ ಕುಂಕುಮವನ್ನು ಬಾಗಿಲಿಗೆ ಇಟ್ಕೋಬೋದು. ಇದಿಷ್ಟು ಕೂಡ ನವರಾತ್ರಿಯ 2ನೇ ದಿನವಾದ ಬ್ರಹ್ಮಚಾರಿಣಿ ದೇವಿಯ ಪೂಜೆ ವಿಧಾನದ ಬಗ್ಗೆ ತಿಳಿಸಿದ್ದೀನಿ. ನೀವಿಲ್ಲಿ ನೋಡ್ತಿರುವಂಥ ವಿಡಿಯೋ ಏನಿದೆ ಇದೆಲ್ಲನೂ ಕೂಡ ಗಂಗಮ್ಮ ದೇವಸ್ಥಾನದಲ್ಲಿ ಮಾಡಿರುವಂಥ ದೇವಿಯರ ಅಲಂಕಾರದ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.